ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಎಡೆಹಳ್ಳಿಯಲ್ಲಿ ಬಿರುಗಾಳಿಯಿಂದಾದ ಹಾನಿ ಪರಿಶೀಲನೆಗೆ ಶಾಸಕಿ ಶಾರದಾ ಪೂರ್ಯ ನಾಯಕ್ ಸೂಚನೆ. ರೈತರಿಗೆ ನ್ಯಾಯ ಸಿಗುವಂತೆ ತ್ವರಿತ ಕ್ರಮಕ್ಕೆ ಒತ್ತಾಯ. ಮಾನವೀಯತೆ ಮೆರೆದ ಶಾಸಕಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ. ಎಡೆಹಳ್ಳಿಯಲ್ಲಿ ಬಿರುಗಾಳಿಯಿಂದ ಆದ ಹಾನಿಯನ್ನು ಶೀಘ್ರವೇ ಪರಿಗಣಿಸಿ, ಎಷ್ಟು ಮರಗಳು ಹಾನಿಯಾಗಿದೆ ಎಂದು ಸರಿಯಾಗಿ ಕೌಂಟ್ ಮಾಡಿ ರೈತರಿಗೆ ನ್ಯಾಯ ಸಿಗುವಂತೆ ಮಾಡಿ ಎಂದು ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕಿ ಶಾರದಾ ಪೂರ್ಯ ನಾಯಕ್ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನವೀಯತೆಯಿಂದ ರೈತರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಬೇಕೆಂದು ಒತ್ತಾಯಿಸಿದ್ದಾರೆ. ಹಲೋ ಸರ್, ನಮಸ್ತೆ. ಇಲ್ಲಿ ನಾನು ಎಡೆಹಳ್ಳಿಗೆ ಬಂದಿದ್ದೆ. ಇಲ್ಲಿ ಏನಾಗಿದೆ ನೋಡಿ, ಒಂದು ಹೆಂಗನಾಳ ಅನ್ನೋದೊಂದು ಕೊಡಪ್ಪ ಎಲ್ಲಿದ್ದಾನವ ಮಾಲೇಶ, ಅದರಲ್ಲಿ ಒಂದು ಲ್ಯಾಂಡ್ಗಲ್ಲಿ ಒಂದು 600 ಗಿಡ ಹೋಗಿದೆ, ಮಲ್ಕೊಂಡಿದ್ದಾವೆ. ಇನ್ನೊಂದು 600 ಗಿಡನು ಪೂರ್ತಿ ಬಗ್ಗಿ ಹೋಗಿದೆ. ಆ ಪೂರ್ತಿ ಬಗ್ಗಿ ಹೋಗಿರೋ ಗಿಡ ಸತ್ತೋದಂಗೋ ಏನ್ ಬದುಕುತ್ತೆ? ನಿಮ್ ಲೆಕ್ಕಕ್ಕೆ ಸತ್ತೋಗುತ್ತೆ. ಸೊ ನೀವೇನ್ ಬರಿಬೇಕು, 1200 ಗಿಡ ಹೋಗಿದೆ ಅಂತ ಬರಿಬೇಕಾಗಿಲ್ವಾ? ಮತ್ತೆ ಅದು ಬಗ್ಗೋಗಿರೋ ಗಿಡ ಲೆಕ್ಕ ತಗೊಂಡಿಲ್ಲಲ್ಲ ನಿಮ್ಮವರು ಆಫೀಸರ್ಸು? ತಗೊಂಡಿಲ್ಲ ಸರ್. ತಗೊಳ್ತಾರಲ್ಲ ಸರ್, ಈಗ ಮಾಡ್ಬೇಡಿ ಪಾಪ. ಒಂದು ಗಿಡಕ್ಕೆ 1 ವರ್ಷಕ್ಕೆ 14,000 ಹೋಯ್ತು ಅವರಿಗೆ. ಇನ್ನು 7 ವರ್ಷ ಕಾಯ್ಬೇಕು ಅಷ್ಟು ದುಡಿಯಕ್ಕೆ ಅವರು. ಬಗ್ಗಿರೋದು ಹೋಗಿರೋದು ಲೆಕ್ಕನೆ ತಗೊಂಡಿಲ್ಲ, ನೀವು ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಅಲ್ಲೆಲ್ಲ ಸರಿ ಇದೆ, ಅಲ್ಲೆಲ್ಲ ನಿಮ್ಮ ಆಫೀಸರ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಸ್ವಲ್ಪ ನೀವು, ಇಲ್ಲಿ ಸರಿ ಇಲ್ಲ. ಇಲ್ಲಿ ನನಗೇನು ಸಮಾಧಾನ ಇಲ್ಲ ಇಲ್ಲಿ ಕೆಲಸ ಮಾಡ್ತಿರೋದು. ಎಡೆಹಳ್ಳಿದು ಅಶೋಕ್ ನಗರ ಫಸ್ಟ್ ಸೆಕೆಂಡ್ ಎಡೆಹಳ್ಳಿ ಒಂಚೂರು ನೀವೇ ಪರ್ಸನಲಿ ಬಂದಿದ್ರೆ ಚೆನ್ನಾಗಿತ್ತು. ಇಲ್ಲಿ ತುಂಬಾ ಸಮಸ್ಯೆ ಇದೆ ಆಕ್ಚುಲಿ. ಬಗ್ಗಿ ಹೋಗಿರೋ ಗಿಡಗಳನ್ನ ಸತ್ತೋಗಿದೆ, ಲೆಕ್ಕ ತಗೊಳಕ್ ರೆಡಿ ಇಲ್ಲ ಇವರು. ಕೊಡ್ತೀನಿ ನೋಡ್ರಿ, ಇಲ್ಲಿ ಹೇಳಿ. ಯಾರೇ ಇರ್ಲಿ, ಇದರಲ್ಲಿ ಪಕ್ಷ ಜಾತಿ ಏನೂ ಇಲ್ಲಪ್ಪ. ರೈತ ಅಷ್ಟೇ, ಯಾವ ರೈತರ ಇರ್ಲಿ, ರೈತರು ಒಂದೇ ನೋಡ್ಬೇಕು ನೀವು. ನಾನ್ ಹೇಳಿದ್ರೆ ನಾನ್ ರೆಕಮೆಂಡ್ ಮಾಡಿದೆ, ಇವ್ರು ರೆಕಮೆಂಡ್ ಮಾಡಿದೆ ಅಲ್ಲ. ಇಂಪಾರ್ಶಿಯಲಿ ಕೆಲಸ ಮಾಡಿದೆ, ಯಾರೇ ಮಾಡಿದ್ರು ಅಷ್ಟೇ. ಯಾವ ತರ ಇರ್ಲಿ, ಇದ್ರಲ್ಲಿ ಪಕ್ಷ ಜಾತಿ ನೋಡಿ ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಯಾರು ಸಹ. ನಾವು ನೀವು